ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಸಾಮಾಜಿಕ ಅಂತಕ್ರಿಯೆಯ ಎರಡನೆಯ ರೂಪ ಅಥವಾ ಪ್ರಕಾರವನ್ನು ನಾವು ನೋಡ್ತೀವಿ. ಮೊದಲಿಗೆ ಮಾನವನ ಜೀವನದಲ್ಲಿ ಸಹಕಾರ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಸಹಕಾರದಿಂದಾಗಿ ಸಮಾಜ ಇಷ್ಟೊಂದು ಶಾಂತಿ ಸೌಹಾರ್ದಕವಾಗಿ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ. ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಕೌಟುಂಬಿಕ ಜೀವನ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಆರ್ಥಿಕ, ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಸಹಕಾರದ ಮಹತ್ವ ಹೇಳುವಾಗ ಪ್ರೊಪಾಟಿನ್ ಎಂಬಂತಹ ಒಬ್ಬ ವ್ಯಕ್ತಿ ಹೇಳಿದ್ದು ನಮ್ಗೆ ಗೊತ್ತಿದೆ. ಏನು ಅಂತಂದ್ರೆ, ಒಂದು ವೇಳೆ ಸ್ತ್ರೀ ಪುರುಷರ ಮಧ್ಯೆ ಸಹಕಾರ ಇಲ್ಲದೆ ಹೋಗಿದ್ದರೆ ಈ ಸಮಾಜವೇ ಮುಂದುವರಿಯುತ್ತಿರಲಿಲ್ಲ. ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತನ್ನ ಕೇಳಿದ್ದಾರೆ. ಸೊ ಹೀಗಾಗಿ ಸಹಕಾರ ಸಾಮಾಜಿಕ ಅಂತಕ್ರಿಯೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಹಾಗೆ ನೋಡ್ತಾ ಹೋದಾಗ ನಾವು ನಿತ್ಯ ಸಹಕಾರದಿಂದಲೇ ಬದುಕ್ತೀವಿ ಅಂತ ಹೇಳಕ್ ಆಗ್ತಾ ಇಲ್ಲ. ಕೆಲವೊಮ್ಮೆ ಸಹಕಾರವನ್ನ ಮೀರಿ ಸ್ಪರ್ಧೆಗೆ ವ್ಯಕ್ತಿ ಭಾಗವಹಿಸ್ತಾನೆ. ಯಾಕೆ ಅಂದ್ರೆ ಮಾನವ ಬಯಸುವ ವಸ್ತುಗಳೆಲ್ಲವೂ ಪೂರ್ಣ ಪ್ರಮಾಣದಲ್ಲಿ ಸಿದ್ಧ ಇಲ್ಲ. ಮಾನವನ ಬೇಡಿಕೆಗಳು ಅನಂತಮಯವಾಗಿದ್ದಾವೆ, ಅಪಾರವಾಗಿದ್ದಾವೆ. ಆ ಎಲ್ಲ ಬೇಡಿಕೆಗಳನ್ನ ಈಡೇರಿಸಿಕೊಳ್ಬೇಕು ಅಂದಾಗ ಮನುಷ್ಯ ಹೋರಾಟ ಮಾಡ್ತಾ ಇದ್ದಾನೆ, ಪ್ರಯತ್ನ ಪಡ್ತಾ ಇದ್ದಾನೆ. ಇವತ್ತಿನ ಯುಗ ಹೇಗಿದೆ ಅಂದ್ರೆ ಅದು ಸ್ಪರ್ಧಾತ್ಮಕ ಯುಗ. ಕ್ಷಣಕ್ಕೂ ಹೋರಾಟ, ಕ್ಷಣಕ್ಕೂ ಸ್ಪರ್ಧೆ ಇದೆ. ಯಾರು ಈ ಹೋರಾಟದಲ್ಲಿ, ಈ ಸ್ಪರ್ಧೆಯಲ್ಲಿ ನೀವು ಭಾಗಿಗಳಾಗ್ತೀರಾ, ಅವರು ಮಾತ್ರ ಈ ಸಮಾಜದಲ್ಲಿ ಬದುಕುಳಿಕೆ ಸಾಧ್ಯ ಇದೆ. ಬದಲಾವಣೆಯೊಂದಿಗೆ ನಾವು ಸ್ಪರ್ಧೆಗೆ ಇಳಿಯದೆ ಹೋದರೆ, ನಮ್ಮ ಪ್ರಯತ್ನ ಹಾಕದೆ ಹೋದರೆ ನಮ್ಮ ಪ್ರಗತಿ ಆಗಲು ಸಾಧ್ಯ ಇಲ್ಲ. ನಾವು ಕ್ರಿಯಾಶೀಲರಾಗುವ ಬದಲು ಕ್ರಿಯಾಶೂನ್ಯರಾಗುತ್ತೀವಿ. ನಮ್ಮನ್ನ ಯಾರೂ ಮಾತಾಡಿಸ್ತಾ ಇಲ್ಲ. ಸೊ ವರ್ಲ್ಡ್ ಟೋಟಲಿ ಕಾಂಪಿಟೇಷನ್ ವರ್ಲ್ಡ್. ಸ್ಪರ್ಧಾತ್ಮಕತೆಯಿಂದಲೇ ಕುಳಿತಕ್ಕಂಥ ಜಗತ್ತಿದು. ಎಲ್ಲಿಲ್ಲ ಹೇಳಿ, ಮನೆಯಲ್ಲಿ ಅಪ್ಪ ಅಮ್ಮನ ಪ್ರೀತಿಗಸ್ಲಿಕ್ಕೆ ಮಕ್ಕಳ ಪರಸ್ಪರ ಸ್ಪರ್ಧೆ ಹಿಡಿತಕ್ಕಂಥದ್ದಿದೆ. ಅಕ್ಕಪಕ್ಕದ ಮಂದಿ ಚೆನ್ನಾಗಿ ಬದುಕಬೇಕು, ಅದು ಆರ್ಥಿಕವಾಗಿಯೋ ಸಾಮಾಜಿಕವಾಗಿಯೋ ಅಥವಾ ನೆಮ್ಮದಿಯಿಂದ ಬದುಕಬೇಕು ಅಂತಿಕೊಂಡು ಅವರನ್ನು ನೋಡಿ ಇವ್ರ ಸ್ಪರ್ಧೆ ನೋಡಿ ಅವ್ರ ಸ್ಪರ್ಧೆ ಮಾಡ್ತಕ್ಕಂಥ ಕಾಲ ಇದೆ. ಶೈಕ್ಷಣಿಕ ರಂಗದಲ್ಲಿ 99 ಅಬೌವ್ 100 ನೋಡು ಕೂಡ ನಮ್ಗೆ ಸಿಗ್ತಾ ಇಲ್ಲ. ಮೊನ್ನೆ ಸಿಗಿ ನೀಟ್ ರ್ಯಾಂಕ್ ನೋಡ್ತಾ ಹೋದಾಗ, ಹೌದಾ, ಇಬ್ರು ಸಮಾನ ಅಂಕ 756ಕ್ಕೆ 756 ತಿಳ್ಕೊಂಡ್ರೆ ಯಾರಿಗೆ ಕೊಡ್ಸ್ಕೊಡ್ಬೇಕು ನೋಡಿ ಇರ್ತಕ್ಕಂಥ ಒಂದೇ ರ್ಯಾಂಕ್ ಹಂಚ್ಕೊಳಕ್ ಆಗೋದಿಲ್ಲ. ಅವಾಗ ವಯಸ್ಸಿನ ಆಧಾರದ ಮೇಲೆಯೋ ಇನ್ನೇನೋ ಆಯ್ಕೆ ಮಾಡ್ತಕ್ಕಂಥ ಸ್ಥಿತಿ ಇದೆ. ಅಂತರಲ್ಲಿ ಸ್ಪರ್ಧೆ ಆಗಿರ್ಬೋದು. ನಾವು ಜಸ್ಟ್ ಪಾಸ್ ಆಗ್ತೀವಿ ಸರ್ ಅಂದ್ರೆ ನಮ್ಮನ್ನ ಯಾರು ಮಾತಾಡಿಸ್ತಾ ಇಲ್ಲ ಸ್ನೇಹಿತರೆ. ಮಾತಾಡ್ತಕ್ಕಂಥದ್ದು ಸ್ಪರ್ಧೆ ಇದೆ, ಆಟದಲ್ಲಿ ಸ್ಪರ್ಧೆ ಇದೆ, ಹೌದಾ. ಸಮಾಜ ರಂಗದಲ್ಲಿ ಗೌರವ ಸ್ಥಾನಮಾನಕ್ಕಾಗಿ ಸ್ಪರ್ಧೆ ಇದೆ. ರಾಜಕೀಯ ರಂಗ ಅಂತ ನೋಡಿದ್ರೆ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಹಿಡ್ಕೊಂಡು ಮೆಂಬರ್ ಆಫ್ ಪಾರ್ಲಿಮೆಂಟ್ ವರೆಗೂ ಎಷ್ಟೊಂದು ಸ್ಪರ್ಧೆಗಳಿದ್ದಾವೆ ಅಂತ ನಮ್ಗೆ ಗೊತ್ತಿದ್ದಾವೆ. ಧಾರ್ಮಿಕ ರಂಗದಲ್ಲಿ ಜಗದ್ಗುರುಗಳು ಉಳಿಸ್ಕೊಂಡಿದ್ದೀವಿ, ಜ್ಯೋತಿಷಿಗಳು ಉಳಿಸ್ಕೊಂಡಿದ್ದಾರೆ. ಇವರು ನಾ ಹೆಚ್ಚು ಅವ್ರ ಮಧ್ಯೆ ಸ್ಪರ್ಧೆ ಇದೆ, ಹೌದಲ್ಲ. ಹೀಗೆ ಸ್ಪರ್ಧಾತ್ಮಕ ರಂಗದಲ್ಲಿ ನಾವು ಇದ್ದೀವಿ. ನಾವು ಸ್ಪರ್ಧೆ ಬಗ್ಗೆ ಲೈವ್ ಅಂತ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಸೊ ಇಲ್ಲಿ ಸ್ಪರ್ಧೆ ಅಂದ್ರೆ ಏನು ಅಂತ ಮೊದಲು ನಾವು ನೋಡೋಣ. ವಾಟ್ ಈಸ್ ಕಾಂಪಿಟೇಷನ್? ಬೈಸಾಂಜ್ ಅಂಡ್ ಬೈಸಾಂಜ್ ಅಂತ ಇಬ್ಬರು ವ್ಯಕ್ತಿಗಳು ಇಬ್ಬರು ಖುಷಿ ಒಂದು ವ್ಯಾಖ್ಯೆ ಕೊಡ್ತಾರೆ. ಏನು? ಎಲ್ಲರೂ ಹಂಚಿಕೊಳ್ಳಲು ಸಾಧ್ಯವಾಗದ ನೇಮಕ ಉದ್ದೇಶಕ್ಕಾಗಿ ಇಬ್ಬರು ಅಥವಾ ಅದಕ್ಕೂ ಹೆಚ್ಚು ಜನರ ನಡುವೆ ನಡೆಯುವ ಹೋರಾಟವೇ ಸ್ಪರ್ಧೆ. ಎಲ್ಲರೂ ಹಂಚಿಕೊಳ್ಳಲು ಸಾಧ್ಯ ಆಗ್ತಿರಲಿಲ್ಲ ಕೆಲವೊಂದಷ್ಟು ಜನ, ಹೌದಾ. ಆ ಹಂಚಿಕೊಳ್ಳಲು ಸಾಧ್ಯ ಆದ್ರೆ ಎಲ್ಲರಿಗೂ ಬೇಕೇ, ನನಗೂ ಬೇಕು, ನಿನಗೂ ಬೇಕು. ನೇಮಕ ಉದ್ದೇಶಕ್ಕಾಗಿ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನರ ನಡುವೆ
ನಡೆಯುವ ಸ್ಪರ್ಧೆ, ಅದು ಹೋರಾಟವೇ ಸ್ಪರ್ಧೆ. ಫಾರ್ ಎಕ್ಸಾಂಪಲ್, ನಾನು ಲೈವ್ ಎಕ್ಸಾಂಪಲ್ ಅಂತ ಹೇಳಿದೆ, ಇದು ನಮ್ಮ ಕಾಲೇಜು, ಹೌದಾ? ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಪೋಸ್ಟ್ ಎಷ್ಟಿದೆ? 1 ಇದೆ. ಫ್ರಾಕ್ಷನ್ ಬಿಡ್ತಾನೆ. ಇಲ್ಲಿ ಸೀನಿಯರ್ ಆಗಿರ್ತಕ್ಕಂಥ ವ್ಯಕ್ತಿ, ಕ್ವಾಲಿಫೈಡ್ ಆಗಿರ್ತಕ್ಕಂಥ ವ್ಯಕ್ತಿ 3 ಜನ ಈಕ್ವಲ್ ಆಗಿದ್ದಾರೆ. ಸೇಮ್ ಏಜ್, ಸೇಮ್ ಸರ್ವಿಸ್, ಸೇಮ್ ಟ್ಯಾಲೆಂಟ್, ಹೆಚ್ಚು ಕಮ್ಮಿ ನಾ ಹೆಚ್ಚು ನೀ ಹೆಚ್ಚು ಅನ್ನೋ ಹಾಗೆ ಇದ್ದಾರೆ. ಹಾಗಾದ್ರೆ ಇವಾಗ ಈ ಪ್ರಿನ್ಸಿಪಲ್ ಸೀಟಿಗೆ ಒಬ್ಬರನ್ನ ನೇಮಕ ಮಾಡಬೇಕು. ಇಲ್ಲಿ 4 ಜನ ಇದ್ದಾರೆ. ಹಾಗಾದ್ರೆ ಏನಿದೆ? ಒಂದೇ ಸೀಟು 4 ಜನ ಹಂಚ್ಕೋಬಹುದೇನೋ? ಇಲ್ಲ, ಎಲ್ಲರೂ ಹಂಚಿಕೊಳ್ಳಲು ಸಾಧ್ಯವಾಗದ ನೇಮಕ ಉದ್ದೇಶಿಸ್ತಾನೆ. ಈ ನೇಮಕ ಏನು ಮಾಡಬೇಕು? ಒಬ್ಬರು ಮಾಡಬೇಕು. ಆಯ್ಕೆ ಮಾಡ್ತಕ್ಕಂಥ ಆಕಾಂಕ್ಷಿಗಳು 4 ಜನ, ಹೌದಾ? ಈ ನೇಮಕ ಉದ್ದೇಶಕ್ಕಾಗಿ ಈ 4 ಜನರು ಮೊದಲೇ ಸರ್ಕಾರದಲ್ಲೇ ಇರ್ತಾರೆ. ನಾವೆಲ್ಲ ಒಂದೇ ಕಾಲೇಜಿನವರು, ಇದು ಅಭಿವೃದ್ಧಿ ಮಾಡೋಣ, ಡೆವಲಪ್ ಮಾಡೋಣ ಅಂತ ಬಯಸ್ತಿರ್ತಾರೆ. ಇವಾಗ ಈ ಉದ್ದೇಶಕ್ಕಾಗಿ ಈ ಇಬ್ಬರು ಇದಲ್ಲ, ಈಗ ಫೈಟ್ ಮಾಡ್ಬೋದು, ಇಬ್ಬರು 4 ಮಂದಿ ಮಾಡ್ಬೋದು. ಯಾಕಂದ್ರೆ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಇದಕ್ಕೆ ಮಾರ್ಕೆಟ್ ಮಾಡ್ಬೋದು. ಸ್ಪರ್ಧೆ ಆಗುತ್ತೆ. ಈ 4 ಜನ ಸುಮಿದ್ದು 3 ಜನ ಸುಮಿದ್ದು ಒಬ್ಬ ಬಿಟ್ಟರೆ ಸ್ಪರ್ಧೆ ಅಲ್ಲ ಅದು. ಅಟ್ಲೀಸ್ಟ್ ಈ 4 ಜನ ಗೆದ್ದಿರ್ಬೋದು, ಇಲ್ಲ 4 ಜನ, ಇಬ್ಬರು ಅಥವಾ ಅದಕ್ಕೂ ಹೆಚ್ಚು ಜನರ ನಡುವೆ ನನಗೆ ಆ ಸೀಟ್ ಬೇಕು ಅಂತ ಏನು ಹೋರಾಟ ಮಾಡ್ತಾರಲ್ಲ, ಆ ಹೋರಾಟವೇ ಸ್ಪರ್ಧೆ. ಅರ್ಥ ಆಯ್ತು ಅನ್ಕೋತೀನಿ ನಾನು, ಹೌದಾ? ಅಥವಾ ನಿಮ್ಮನ್ನೇ ತಿಳ್ಕೊಳ್ಳೋಣ, ಕಾಲೇಜಿಗೆ ಅಡ್ಮಿಷನ್ ಮಾಡಿ ಬಂದ್ರೆ ನಮ್ಮ ಕಾಲೇಜಿಗೆ ನೀವು, ನಾನು ಹೇಳಿದೀನಿ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ನಾವು ತಗೋಬೇಕಾಗಿದ್ದು 160 ಸೀಟ್ ಆರ್ಟ್ಸ್ಗೆ. ಅದಕ್ಕೆ 100 ಜನ 200 300 ಜನ ಬಂದ್ಬಿಟ್ಟು ನಮ್ಗೆ ಬಂದ್ಬಿಟ್ಟು ನೀವು ಅವಾಗ ಎಲ್ಲರನ್ನ ಸಾಧ್ಯನಾ? ಎಲ್ಲರೂ ಶಿಕ್ಷಿತವ ಸಿಗೋದಿಲ್ಲ. ಆ ಉದ್ದೇಶಕ್ಕಾಗಿ ನೀವು ಅಪಾಯಿಂಟ್ಮೆಂಟ್ ಆಗಬೇಕು, ಅಡ್ಮಿಷನ್ ಆಗಬೇಕು, ನೇಮಕ ಮಾಡ್ಕೋಬೇಕು ನಿಮ್ಮನ್ನ. ಅವಾಗ ನಾವೇನ್ ಮಾಡ್ತೀವಿ? ನಮಗೆ ಮೋರ್ ದನ್ 70% ನೋಡಿ ಸ್ಪರ್ಧಿಸಲಾದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿದ್ದೀವಿ, ಹೌದಲ್ಲ? ಅಥವಾ ಕ್ರೀಡೆ ಹೋಗಿ ಒಂದೇ ಪ್ರಥಮ, ದ್ವಿತೀಯ, ತೃತೀಯ ಮುಂದೆ ಹೋಗಿರ್ತಾರ. ಭಾಗವಹಿಸಿ 100 ಮಂದಿ ಇರ್ತಾರೆ. ಎಲ್ಲರೂ ಸಿಗ್ತವೆ. 3 ಮಂದಿ ಸಿಗ್ಬೇಕಲ್ಲ, ಇಬ್ರು ಈ ಬಹುಮಾನ ಪಡ್ಕೊಳ್ಳಿಕ್ಕೆ ಅತಿ ಸ್ಪರ್ಧೆ ಆಗಬೇಕು. ವ್ಯಕ್ತಿ ಇರಬೇಕು, ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿ ಇರ್ಬೋದು. ಎಲ್ಲರೂ ಒಟ್ಟಿಗೆ ಹೋರಾಟ ಮಾಡಿ ಪ್ರಥಮ ಬಹುಮಾನವನ್ನು ಪಡಿಬೇಕು ಅಂತ ಬಯಸ್ತೀರಲ್ಲ ನೀವು. ಒಂದು ಬಹುಮಾನ ಇದೆ, ಪಡಿಬೇಕು ಬಯಸ್ತಿರಲ್ಲ, ಅದಕ್ಕೆ ಒಂದು ನಡೀತಕ್ಕಂಥ ಹೋರಾಟ. ಸೊ ಇದೇ ಸೇಮ್. ಮತ್ತೊಂದು, ಬೇಡಿಕೆಯನ್ನ ಈಡೇರಿಸಲು ಅಗತ್ಯ ಪ್ರಮಾಣದಲ್ಲಿ ಪೂರೈಕೆ ಇಲ್ಲದಿದ್ದಾಗ ಅದನ್ನು ಪಡೆಯಲು ನಡೆಯುವ ಹೋರಾಟವೇ ಸ್ಪರ್ಧೆ. ಬೇಡಿಕೆಯನ್ನ ಈಡೇರಿಸಲು ಅಗತ್ಯ ಪ್ರಮಾಣದಲ್ಲಿ ಪೂರೈಕೆ ಇಲ್ಲದಿದ್ದಾಗ ಅದನ್ನು ಪಡೆಯಲು ನಡೆಯುವ ಹೋರಾಟವೇ ಸ್ಪರ್ಧೆ. ನಮ್ಮಲ್ಲಿ ಅನಂತಮಯವಾದಂತಹ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನ ಅಗತ್ಯ ಪ್ರಮಾಣದಲ್ಲಿ ಪೂರೈಸಿಕೊಳ್ಬೇಕು ಅಂತ ಬಯಸ್ತಾ ಇರ್ತೀವಿ. ಆ ಬಯಸಿಕೊಳ್ಳುವಾಗ ಆ ಪ್ರಮಾಣದಲ್ಲಿ ನಮಗೆ ಏನೋ ಸ್ಪರ್ಧೆ ಸಿಗಲಿಲ್ಲ ಅಂತಂದಾಗ ಅವಾಗ ನಾವೇನ್ ಮಾಡ್ತೀವಿ? ಆಟೋಮೆಟಿಕ್ ಆಗಿ ಅದನ್ನು ಪಡಿಬೇಕು ಅಂತ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಪರಸ್ಪರ ಏನು ಹೋರಾಟ ಮಾಡ್ತೀವಲ್ಲ ಅದು. ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀವಿ, ಇವತ್ತು ಮಾರ್ಕೆಟ್ ಇದೆ, ಕೊರೋನಾ, ಅತಿಯಾದ ಮಳೆ, ಏನೇನೋ ಬಂದ್ಬಿಟ್ಟು ಮಾರುಕಟ್ಟೆಗೆ ಉಳ್ಳಾಗಡ್ಡಿ ಕಡಿಮೆ ಇದೆ, ಹೌದಾ? ಈರುಳ್ಳಿ ಅಂತ ಅನ್ಕೊಳ್ಳಿ, ಉಳ್ಳಾಗಡ್ಡಿ ಈರುಳ್ಳಿ ಅಂತ ಅನ್ಕೊಳ್ಳಿಪ್ಪ. ಈರುಳ್ಳಿಯನ್ನ 10 ರೂಪಾಯಿ ಕೆಜಿ ಮಾಡಿಸ್ತಿಲ್ಲ ನಾವು, 20 ರೂಪಾಯಿ ಇಷ್ಟ ಅಂಗಡಿ ಅಂತಿದ್ವಲ್ವಾ, ಇಷ್ಟಾಗೆ ಅಂತಿದ್ವಿ. ಇವಾಗ ಈರುಳ್ಳಿ ಬೆಲೆ 100 ರೂಪಾಯಿ. ಯಾಕೆ? ಬೇಡಿಕೆ ಬಹಳಷ್ಟು ಇದೆ, ಮಾರುಕಟ್ಟೆಗೆ ಪೂರೈಕೆ ಪ್ರಮಾಣ ಕಡಿಮೆ ಇದೆ, ಅಗತ್ಯ ಪ್ರಮಾಣದಲ್ಲಿ ಪೂರೈಕೆಯಾಗಿಲ್ಲ. ಇಕಾನಮಿಕ್ಸ್ ನಲ್ಲಿ ಬರ್ತಕ್ಕಂಥ ಒಂದು ಮೇನ್ ಬೇಸಿಕ್ ರೂಲ್ಸ್ ಅದೇ ಅಲ್ವಾ, ತತ್ವ ಅದೇ ಅಲ್ವಾ, ಪ್ರಿನ್ಸಿಪಲ್ಸ್ ಅದೇ ಇದೆ. ಏನಂತ? ಮಾರುಕಟ್ಟೆಯಲ್ಲಿ ಯಾವ ವಸ್ತು ಕಡಿಮೆ ಬರುತ್ತೋ ಅದಕ್ಕೆ ಬೇಡಿಕೆ ಜಾಸ್ತಿ ಆದಾಗ ಬೆಲೆ ಆಟೋಮೆಟಿಕ್ ಜಾಸ್ತಿ ಆಗ್ತದೆ. ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ಮೊದಲೇ ವಸ್ತುಗಳು ಬಂದ್ಬಿಟ್ಟು ಬೇಡಿಕೆ ಕಡಿಮೆ ಆಯ್ತು, ಬೆಲೆ ಆಟೋಮೆಟಿಕ್ ಕಡಿಮೆ ಆಗ್ತದೆ. ಎಷ್ಟೋ ಸಾರಿ ಇದೇ ಉಳ್ಳಾಗಡ್ಡಿ, ಈರುಳ್ಳಿಯನ್ನಾಗಲಿ, ಟೊಮೆಟೊ ಆಗಲಿ ಬೆಲೆ ಸಿಕ್ಕಿಲ್ಲ
ಸಿಗುತ್ತಿಲ್ಲ ಅಂತಿಕೊಂಡು ರಸ್ತೆ ಬದಿಗೆ ಚೆಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದು ಕೂಡ ಇದೆ. ನೆನಪಲ್ಲಿ ಹೌದಲ್ವಾ? ಹೀಗಾಗಿ ಅಗತ್ಯ ಪ್ರಮಾಣದಲ್ಲಿ ಬೇಡಿಕೆಯನ್ನ ಈಡೇರಿಸಲು, ಹೌದಾ, ಪೂರೈಕೆ ಇಲ್ಲ ಅಂತಂದ್ರೆ ಅದನ್ನ ಪಡಿಬೇಕು. ನನಗೂ ಬೇಕು, ನಿನಗೂ ಬೇಕು. ಈ ಚಪ್ಪಲಿ ತಿಳಿಯುವಂತ ಹೇಳ್ತೀನಿ. ನಮ್ಮಲ್ಲಿ ಈ ಪುರುಷ ವರ್ಗಕ್ಕೆ ಡಿಮಾಂಡ್ ಜಾಸ್ತಿ ಆಗಿದೆ. ವಿವಾಹಕ್ಕೆ ಬಂದಾಗ ವರದಕ್ಷಿಣೆ ಅಂತ ಇಟ್ಕೊಳ್ಳಿ. ಯಾಕೆ ಜಾಸ್ತಿ ಆಯಿತು? ಎಲ್ಲ ಹೆಣ್ಣು ಮಕ್ಕಳ ಒಂದು ಆಸೆ, ಅಥವಾ ಬಾಲಕರ ತಂದೆ ತಾಯಿಯ ಆಸೆ ಏನು? ನನ್ನ ಗಂಡ ಆಗಿರ್ತಕ್ಕಂಥ ವ್ಯಕ್ತಿ ಎಲ್ಲ ಕಂಡ್ರೆ ಸುಂದರ ಆಗಬೇಕು, ನೋಡಕ್ಕೆ ಲುಕ್ ಹ್ಯಾಂಡ್ಸಮ್, ಒಳ್ಳೆ ಹುದ್ದೆ ಇರಬೇಕು, ಆರ್ಥಿಕವಾಗಿ ಪ್ರಬಲವಾಗಬೇಕು ಅಂತ ಬಯಸ್ತಾರಲ್ವಾ? ಸಹಜ. ರಕ್ಷಣೆ ಡಿಸಬಿಲಿಟಿಯಿಂದ ಹಾಗಾದ್ರೆ ಸರ್ಕಾರಿ ಹುದ್ದೆಯಲ್ಲಿ ಇರ್ತಕ್ಕಂಥ ಸಂಖ್ಯೆಗೆ ಅಷ್ಟಪ್ಪ ನಿಮಗೆ ಡಾಕ್ಟರ್ ಆಗಬೇಕು, IAS ಆಗಬೇಕು, IPS ಆಗಬೇಕು, ಲೆಕ್ಚರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನ್ಯಾಯಾಧೀಶ ಆಗಬೇಕು, ವಕೀಲ ಆಗಬೇಕು, ಇನ್ನೇನೋ ಆಗಬೇಕು. ಸರ್ಕಾರಿ ಹುದ್ದೆಯಲ್ಲಿ ಇರಬೇಕು. ಎಷ್ಟು ಜನ ಸಿಗ್ತಾರೆ? ಕರ್ನಾಟಕದಲ್ಲಿ 6 ಕೋಟಿ ಜನಸಂಖ್ಯೆನ GDP ಅಂತ ಅನ್ಕೊಳ್ಳೆ, ಹೌದಲ್ವಾ? ಇದಾಗ 3 ಕೋಟಿ ಗಂಡ್ಮಕ್ಳು, 3 ಕೋಟಿ ಹೆಣ್ಮಕ್ಳು ಅಂತ ಅನ್ಕೊಳ್ಳಿ. ಸಕ್ಕೆ ಇವಾಗ ಇಡೀ ಇಲಾಖೆಯ ಎಲ್ಲಾ ಬದುಕಿನ ನಮಗೆ ಸಿಗೋದು 7 ಲಕ್ಷ ಜನ ಅಥವಾ 3 ಲಕ್ಷ ತಿಳ್ಕೊಳ್ಳಿ, ಹೌದಾ? ಇದಕ್ಕೆ ಎಷ್ಟು ಮದುವೆಯಾಗಿ ಹೋಗ್ತಿದ್ದಾರೆ. ಇನ್ನ ಸರ್ಕಾರ ವರ್ಷಕ್ಕೆ 10% ತಂದುಕೊಂಡ ಸೀಟ್ ಜಾಸ್ತಿ ಹೋಯ್ತು. ಲಕ್ಷಾಂತರ ಮಂದಿ ವರ್ಷಕ್ಕೆ ಹುಟ್ಕೊಂಡಿರ್ತಾರೆ, ಹೌದಾ? ಹಾಗಾದ್ರೆ ಒಂದು ಸ್ಟೇಷನ್ ಪೊಲೀಸ್ ನಿಲ್ಲಿಸ್ಬೇಕು ಅನ್ಕೊಂಡ್ರೆ ಎಷ್ಟು ಮಂದಿ ಸಿಗ್ತಾರ? ಒಂದು 4-5 ಮಂದಿ ಸಿಗ್ತಾರೆ, 1000 ಮಂದಿ ಸಿಕ್ಕಿದ್ದಾರೆ. ಉದಾಹರಣೆ ಉಪನ್ಯಾಸಕ ಎಷ್ಟು ಹೆಂಗೆ ಮಾಡ್ಕೊತಾರೆ? ಎಷ್ಟು ಸಿಗ್ಬೋದು? ಡಾಕ್ಟರ್ಸ್ ಎಷ್ಟು ಸಿಗ್ಬೋದು? IAS ಎಷ್ಟು ಸಿಗ್ಬೋದು? ಇವಾಗ ಏನಾಗುತ್ತೆ? ಎಲ್ಲಾ ಹೆಣ್ಮಕ್ಳು ವಿವೇಕವಿದ್ದಾಗ ನಾನು ಮದುವೆ ಆಗ್ತೀನಿ ಅಂತ, ಅಥವಾ ಪಾಲಕರು ಮಗನ ಇನ್ಕಮ್ ಕೊಟ್ರೆ ಆರಾಮಾಗಿರ್ತಾರೆ ಅಂತ ಇವರಿಗೆ ದುಬಾಲಿದ್ದಾಗ ಆಟೋಮೆಟಿಕ್ ಆಗಿ ಇವರ ಮಾರುಕಟ್ಟೆ ಇಲ್ಲೇ ಜಾಸ್ತಿ ಆಗ್ತದೆ. ಆಯ್ಕೆ ಈಕೆ ಬೇಕು, ಈಕೆ ಬೇಕು, ಈಕೆ ಬೇಕು, ಇವಳು ಬೇಕು, ಇವಳು ಬೇಕು. ಇವಳು ಮದುವೆ ಆದ ಏನು ಸಿಗುತ್ತೆ, ಇವಳು ಮದುವೆ ಲಾಭ ಜಾಸ್ತಿ ಸಿಗುತ್ತೆ, ಇವಳು ಆಯ್ಕೆ ಆದ ಏನು ಸಿಗುತ್ತೆ, ಡಿಮಾಂಡ್ ಜಾಸ್ತಿ ಆಗುತ್ತೆ. ಯಾಕೆ? ನಿಮಗೆ ಬೇಡಿಕೆ ಅಗತ್ಯ ಕೊಡೋದೇ ಇಲ್ಲ. ಸರ್ಕಾರಿ ನೌಕರ ಹ್ಯಾಂಡ್ಸಮ್, ಒಳ್ಳೆ ಗುಣವಂತ ಕುಶಲತೆಯ ವ್ಯಕ್ತಿ ಇಲ್ಲಲ್ಲ, ಅಡಿಗೆ ನಡೆಯುವ ಹೋರಾಟ. ಎಕ್ಸಾಂಪಲ್ ತಿಳ್ಕೊಳ್ಳಿ, ಸರಿಯಾಗಿ ತಿಳ್ಕೊಳ್ಳಿ. ನಾ ಇವಾಗ ಹೇಳ್ಬೇಕಂತ ಹೇಳ್ಕೊಳ್ತೀನಿ. ಯಾರೋ ಯಾರನ್ನ ಪ್ರೀತಿ ಮಾಡಬೇಕಾಗಿದೆ, ಕಳೆದ ಸ್ಮಾರ್ಟ್ ಆಗಿರ್ತಕ್ಕಂಥ ಹುಡುಗಿ ಇದ್ದಾರೆ, ಸ್ಮಾರ್ಟ್ ಆಗಿರ್ತಕ್ಕಂಥ ಹುಡುಗ ಇದ್ದಾನೆ. 100 ಜನ ಇರ್ತಾರೆ, ಹೌದಾ? 100 ಜನ ಇದ್ದಂತಹ ಸಂದರ್ಭದಲ್ಲಿ ಸ್ಮಾರ್ಟ್ ಆಗಿರ್ತಕ್ಕಂಥ ವ್ಯಕ್ತಿಗಳ ಕಣ್ಣು ಬೀಳುವಂತಹ ಸ್ವಭಾವ ನಮ್ಮ ಸಮಾಜದಲ್ಲಿ ಇದೆಯೋ ಇಲ್ವೋ? ಇವಾಗ ಒಪ್ಕೋಬೇಕು, ಅದಕ್ಕೆ ತಪ್ಪೇನಿದೆ. ಯಾಕೆ? ಸುಂದರವಾಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಅಟ್ರಾಕ್ಷನ್ ಜಾಸ್ತಿ ಪಡ್ತಕ್ಕಂಥ ಗುಣ ಇದೆಯಲ್ಲ ನಮ್ಮಲ್ಲಿ, ಆ ಸಂಖ್ಯೆ ಕಡಿಮೆ ಇದೆ. ಸುಂದರವಾಗಿದ್ದ ಸಂಖ್ಯೆ ಕಡಿಮೆ ಇದೆ, ಹೀಗಾಗಿ ಅದರ ಬೆಳಿಗ್ಗೆ ಜಾಸ್ತಿ ಆಗ್ತದೆ. ಸೊ ಅದಕ್ಕಿಂತ ಎಕ್ಸಾಂಪಲ್ ಗಣಪ ಹಬ್ಬ ಬರ್ತದೆ, ಶ್ರೀಫಲಗಳು ಅಂತ ಗಣೇಶ ಹಬ್ಬ ಇಟ್ಟಿರ್ತೀವಿ, 5 ಕಾಯಿ ಇರ್ತವೆ. ಗಣಪನ ಆಶೀರ್ವಾದ ಫಲ ಪಡ್ಕೋಬೇಕು, ನಾ ಪಡ್ಕೋಬೇಕು, ನೀವು ಪಡ್ಕೋಬೇಕು, ನಾ ಮುಂದೆ ನೀ ಮುಂದೆ, ಹೌದಲ್ವಾ? ಒಂದು 10 ರೂಪಾಯಿ ಕಾಯಿಗೋ 20 ರೂಪಾಯಿ ಕಾಯಿಗೋ 1000, 10,000, ಲಕ್ಷಗಳೇ ಹೋದಂತ ಉದಾಹರಣೆಗಳಿದಾವಲ್ಲ. ಯಾಕೆ? ಬೇಡಿಕೆ ಅತಿಯಾಗಿದೆ. ಎಲ್ಲರೂ ನಾ ಬೇಕು, ನೀ ಬೇಕು ಅಂತ ಪಡೆದುಕೋತಾರೆ. ಕಾಯಿಗಳು 5 ಕಾಯಿ ಇದ್ದಾವೆ, ಮೊದಲೇ ಕಾಯಿಗೆ ಬೆಲೆ, 2ನೇ ಕಾಯಿ ಮತ್ತೊಂದು ಬೆಲೆ, 3ನೇ ಕಾಯಿ ಹೋಗ್ಬೇಕು, ಕಡ್ಡಾಯ ಬ್ರಹ್ಮವಿಷ್ಣು ಅವಲೇಬೇಕು, 5ನೇ ಕಾಯಿ ಪಂಚಪಾಂಡವರು, 4 ಬ್ರಹ್ಮ, ಹಿಂಗೇನು ಮಾಡ್ಕೊಂಡಿದ್ದಾರೆ ಅವರು. ಅಗತ್ಯ ಪ್ರಮಾಣದಲ್ಲಿ ಇಲ್ಲ ಅಂದ್ರೆ ಅದನ್ನು ಪಡಿಬೇಕು ಅಂದ್ರೆ ನಡೀತಕ್ಕಂಥ ಹೋರಾಟವೇ ಸ್ಪರ್ಧೆ ಅಂತ ತಿಳ್ಕೊಳ್ತೀವಿ. ಓಕೆ, ಈ ಸ್ಪರ್ಧೆ ಬಗ್ಗೆ ಸಾಕು ಅನ್ಕೊಳ್ಳೋಣ. ಸೊ ಇಷ್ಟನ್ನ ಮತ್ತೆ ರಿಪೀಟ್ ಮಾಡ್ಕೊಳ್ಳಿ. ಜಗತ್ತಲ್ಲಿ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಎಲ್ಲಾ ಕಡೆಯೂ ಇದೆ. ನೆಕ್ಸ್ಟ್ ಅವಧಿ ಒಳಗಡೆ ಈ ಸ್ಪರ್ಧೆ ಲಕ್ಷಗಳಿದ್ದಾವೆ, ಅದ್ರ ಬಗ್ಗೆ ನಾನು ನಿಮಗೆ ಮತ್ತೆ ರಿಪೀಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.